100 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ಆದ್ರೆ ಈಗೆಲ್ಲ 1000 ಸುಳ್ಳು ಹೇಳಿದ್ರು ಮದುವೆ ಅಷ್ಟು ಸುಲಭ ಇಲ್ಲ. ಬಟ್ ಚಿತ್ರದುರ್ಗದಲ್ಲಿ ಭರ್ಜರಿಯಾಗಿ ರಿಸೆಪ್ಷನ್ ಮಾಡ್ಕೊಂಡಿದ್ದಂತಹ ಜೋಡಿಯ ಮದುವೆ ತಾಳಿ ಕಟ್ಟೋಕು ಮುನ್ನ ರದ್ದಾಗಿದೆ. ಲಕ್ಷ ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ತಾ ಇದ್ದಂತಹ ಪೋಷಕರ ಹಣ ಹಾಗೆ ಸಂತಸ ನೀರಿಗಾಗಿ ನೀರಿನಲ್ಲಿ ಕೊಚ್ಚಿ ಹೋದಂತಾಗಿದೆ. ಜನರಿಂದ ತುಂಬಿರಬೇಕಾಗಿದ್ದ ಕಲ್ಯಾಣ ಮಂಟಪ ಖಾಲಿ ಖಾಲಿ. ಸಂಭ್ರಮ ಸಡಗರವಿರಬೇಕಿದ್ದ ಎಲ್ಲರ ಮುಖದಲ್ಲೂ ಮೌನದ ರಾಜ್ಯಭಾರ. ಭರ್ಜರಿ ಭೋಜನ ನಡೀಬೇಕಿದ್ದ ಜಾಗದಲ್ಲಿ ನಿಶ್ಶಬ್ದ. ಊಟವನ್ನ ಕವರ್ಗೆ ತುಂಬಿಕೊಳ್ತಿರುವ ಮನೆ ಮಂದಿ, ಎಲ್ಲವನ್ನ ತೆರವುಗೊಳಿಸ್ತಿರುವ ಸಿಬ್ಬಂದಿ. ಅಂದ್ಹಾಗೆ ಇದು ಮದುವೆ ಬಳಿಕದ ದೃಶ್ಯ ಅಲ್ಲ ಕಣ್ರಿ, ಮದುವೆಗೂ ಮುಂಚಿನ ದೃಶ್ಯ. ಚಿತ್ರದುರ್ಗದ ಹಿರಿಯೂರಿನ ಬಲಿಚ ಕಲ್ಯಾಣ ಮಂಟಪದಲ್ಲಿ ನಡೆದ ವಿಚಿತ್ರ ಫಿಲ್ಮಿ ಸ್ಟೈಲ್ ಕಹಾನಿ. ರಾತ್ರಿ ರಿಸೆಪ್ಷನ್ನಲ್ಲಿ ಭಾಗಿ, ಬೆಳಗ್ಗೆ ಮದುವೆ ಬೇಡ ಅಂದ ವಧು. ಕುಡಿಯೋ ನೀರಿಗಾಗಿ ಗಲಾಟೆಯಾಗಿ ಮದುವೆಯೇ ಕ್ಯಾನ್ಸಲ್. ಎಲ್ಲವೂ ಚೆನ್ನಾಗೇ ಇತ್ತು ಅಂದುಕೊಂಡಂಗಾಗಿದ್ರೆ ಇಲ್ಲಿ ಟಕ ಟಕ ಡುಮ್ ಡುಮ್ ಶಬ್ದ ಕೇಳಿಸ್ಬೇಕಿತ್ತು. ರಾತ್ರಿ ರಿಸೆಪ್ಷನ್ ನಲ್ಲಿ ಖುಷಿಯಾಗಿ ಭಾಗಿಯಾಗಿ ವರನ ಜೊತೆ ಫೋಟೋಗೆ ಫೋಸ್ ಕೊಟ್ಟಿದ್ದ ವಧುಗೆ ಅದೇನಾಯ್ತೋ, ಬೆಳಗ್ಗೆ ಮದುವೆನೇ ಬೇಡ ಎಂದಿದ್ದಾಳೆ. ಕ್ಷಣಾರ್ಧದಲ್ಲಿ ಮದುವೆ ಸಂಭ್ರಮವನ್ನೇ ಕಸಿದಿದ್ದಾಳೆ. ಪಕ್ಕಾ ಸಿನಿಮಾ ಸ್ಟೈಲ್ ನಲ್ಲಿ ಇನ್ನೇನು ವಧುಗೆ ವರ ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲೇ ಮದುವೆ ರದ್ದಾಗಿದೆ. ಇಲ್ಲಿ ಹಳೆ ಸಿನಿಮಾಗಳಲ್ಲಿ ಮದುವೆ ನಿಲ್ಲಿಸಿ ಅಂತ ಅಡ್ಡ ಬಂದಿದ್ದು ಯಾರು ಗೊತ್ತಾ? ನೀರು. ಜಗಳೂರಿನ ಮನೋಜ್ ಜೊತೆ ಶಿರಾದ ಯುವತಿಯ ಮದುವೆ ಹಿರಿಯೂರಿನ ಬಲಿಚ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇತ್ತು. ಮನೋಜ್ ಹಾಗೂ ಯುವತಿ ಪರಸ್ಪರ ಒಪ್ಪಿದ್ರಿಂದಲೇ ಈ ಕಲ್ಯಾಣದ ತಯಾರಿ ನಡೆಸಲಾಗಿತ್ತು. ವಧು ವರ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ತಿದ್ದು, ನಿನ್ನೆ ಸಂಜೆ ಕಲ್ಯಾಣ ಮಂಟಪದಲ್ಲಿ ಆರತಾಕ್ಷತೆ ಕಾರ್ಯಕ್ರಮ ಸಂಭ್ರಮದಿಂದ ನಡೆದಿತ್ತು. ಇದಾದ ಮೇಲೆ ಮದುವೆ ಫಿಲ್ಮಿ ಸ್ಟೈಲ್ ತಿರುವು ಪಡೆದಿದ್ದು, ವರನ ಕಡೆಯವರು ನೀರ್ ಕೊಡುವಂತೆ ಕೇಳಿದ್ರು. ಆದ್ರೆ ಕ್ಯಾಟರಿಂಗ್ ನಲ್ಲಿ ರೂಮ್ ಲಾಕ್ ಮಾಡಿದ್ರಿಂದ ನೀರ್ ಸಿಕ್ಕಿಲ್ಲ. ಇದೇ ವಿಚಾರಕ್ಕೆ ಮನಸ್ತಾಪ ಉಂಟಾಗಿ ಎರಡೂ ಕಡೆಯವರ ಮಧ್ಯೆ ಜಗಳ ಆಗಿದೆ. ರಾತ್ರಿ ಜಗಳ ತಣ್ಣಗಾಗಿ ಮಲಗಿದ್ದ ವಧು ಬೆಳಗ್ಗೆ ನಾನು ಮದುವೆಯಾಗಲ್ಲ ಅಂತ ನಿರಾಕರಿಸಿದ್ದಾಳೆ. ಜಗಳ ಮರೆತು ಮದುವೆಗೆ ಒಪ್ಪಲು ವರ ಹಾಗೂ ಆತನ ಪೋಷಕರು ಮನವಿ ಮಾಡಿದ್ರು, ವಧು ಒಪ್ಪಿಲ್ಲ. ಹೀಗಾಗಿ ಮದುವೆ ಮುರಿದು ಬಿದ್ದಿದೆ. ರಾತ್ರಿ 12-1 ಗಂಟೆ ಆಯ್ತು ರಿಸೆಪ್ಷನ್. ಅವಾಗ ನೀರು ಬೇಕು ಅಂತ ಕೇಳಿದಕ್ಕೆ ನೀರು ಇಷ್ಟೊತ್ತು ಕೊಡಲ್ಲ, ನಾವು ಕ್ಯಾಂಟೀನ್ ಮಾಡಿದ್ವಿ, ಅವ್ರು ಬೀಗ ಹಾಕೊಂಡು ಹೋಗಿದ್ದಾರೆ, ನಮ್ಮ ಕೈ ಕೊಡೋಕ್ಕಾಗಲ್ಲ, ನೀವೆಲ್ಲರೂ ಕುಡೀರಿ ಅಂದಿದ್ದಕ್ಕೆ ನಾವು ಮದುವೆಗೆ ಬಂದರೆ ಹೆಂಗೆ ಮಾಡಬೇಕು ಏನು ಅಂತ ಇದು ಮಾಡಿದ್ವಿ. ಸುಮ್ಮನೆ ಸ್ವಲ್ಪ ಅದೇನು ಹೊರಡಲ್ಲ, ಏನೆಲ್ಲ ಸುಮ್ಮನೆ ಚರ್ಚೆ ಆಯಿತು. ಅಷ್ಟಕ್ಕೆ ಯಾಕೆ ಅವ್ರ ಮನಸ್ಸಿಗೆ ನಮಗೇನು ಬರೀ ಕಿರಿಕಿರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದಾರೆ. ಒಟ್ಟಾರೆ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತಾರೆ. ಆದ್ರೆ ಇಲ್ಲಿ ವಧು ವರನ ಕುಟುಂಬದವರು ಎಲ್ಲರೂ ಮಾತಾಡಿ ಒಪ್ಪಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿವಾಹಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ರು. ಆದ್ರೆ ಜಸ್ಟ್ ನೀರಿನ ವಿಚಾರಕ್ಕೆ ವಧು ಮದುವೆಯೇ ಬೇಡ ಅಂದಿದ್ದು ಎರಡೂ ಮನೆಯವರಿಗೆ ಭಾರಿ ಆಘಾತ ಕೊಟ್ಟಂತಾಗಿದೆ. ಹೆತ್ತವರು ಕಷ್ಟಪಟ್ಟು ದುಡಿದ ದುಡ್ಡು ಹಾಗೂ ಸಾಲ ಮಾಡಿ ಮದುವೆ ಮಾಡ್ತಿದ್ರೆ ವಧು ಕ್ಷುಲ್ಲಕ ಕಾರಣಕ್ಕೆ ಮದುವೆಯನ್ನೇ ರದ್ದು ಮಾಡಿದ್ದು ವಿಪರ್ಯಾಸ. ರಾಘವೇಂದ್ರ, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.